ನಮಸ್ಕಾರ, ನಾನು ನಿಮ್ಮ ವಿಮಲಾ ತೇಜಾಕ್ಷಿ. ಇವತ್ತಿನ ವಿಶೇಷ ಏನು ಗೊತ್ತಾ? ನಾನೊಂದು ಹೊಸ ರುಚಿಯನ್ನು ಕಂಡು ಹುಡುಕಿದ್ದೇನೆ. ಏನು ಗೊತ್ತಾ? ಅಂಗನವಾಡಿಯಲ್ಲಿ ಸಿಗುವಂತಹ ಪುಷ್ಟಿಯಿಂದ ಮಾಡಿರುವ ರಸಗುಲ್ಲ. ಇನ್ನು ತಪ್ಪು ತಿಳಿಬೇಡಿ ಮಾರಾಯರೆ, ಇವರಿಗೆ ಪುಷ್ಟಿ ಎಲ್ಲಿಂದ ಸಿಕ್ಕಿತು ಅಂತ. ನನ್ನ ಮಗಳಿಗೆ 1 ವರ್ಷ ಆದ ಕಾರಣ ಅಂಗನವಾಡಿಯಿಂದ ಪುಷ್ಟಿ ಸಿಗ್ತದೆ. ಸಾಧಾರಣ ಇದು 6 ತಿಂಗಳಿನಿಂದ 3 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಈ ಸೌಲಭ್ಯ ಸಿಗ್ತದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಿಕೊಳ್ಬೇಕು, ಯಾಕಂದರೆ ಇದು ಸ್ವಲ್ಪ ಸಪ್ಪೆ ಇರ್ತದೆ. ನಾನು 3 ಕಪ್ನಷ್ಟು ಹಿಟ್ಟು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಏನು ಗೊತ್ತಾ, ನಾನು ನಿಮಗೆ ಒಂದು ಸೂಚನೆ ಕೊಡುವಂಥದ್ದು. ನಾನಿಲ್ಲಿ ಡೈರೆಕ್ಟಾಗಿ ಉಂಡೆ ಕಟ್ಟಿಕೊಂಡೆ. ನೀವು ಇದನ್ನು ನಾವು ಕಡುಬು ಏನು ಮಾಡ್ತೇವೆ ನೋಡಿ, ಆ ಕಡುಬುಗೆ ಮೊದಲು ನಾವು ಹಿಟ್ಟನ್ನು ರೆಡಿ ಮಾಡ್ತೇವೆಲ್ಲ, ಸ್ವಲ್ಪ ಬಿಸಿ ಮಾಡಿ ಅದೇ ರೀತಿ ಇದನ್ನು ಮಾಡಿಕೊಂಡ್ರೆ ನಿಮಗೆ ಇನ್ನೂ ಸುಲಭ ಆಗುತ್ತೆ. ನಾನದು ಮತ್ತೆ ಅರ್ಥಕೊಂಡೆ, ಅದಕ್ಕಾಗಿ ನಿಮಗೆ ಈ ಮೊದಲೇ ಸೂಚನೆ ಕೊಡ್ತಾ ಇದ್ದೇನೆ. 1 ತೆಂಗಿನಕಾಯಿ ಅಂದರೆ 3 ಕಪ್ ಆದ ಕಾರಣ 1 ತೆಂಗಿನಕಾಯಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಅದರ ಹಾಲು ತೆಗಿತಾ ಇದ್ದೇನೆ. ಇನ್ನೊಂದು ಕಡೆಯಲ್ಲಿ ನಾನೀಗ 3 ಕಪ್ ಹಿಟ್ಟು ತಗೊಂಡ ಕಾರಣ 1.5 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. ಅದನ್ನು ಬಿಸಿ ಮಾಡಲಿಕ್ಕೆ ಈಗಾಗಲೇ ಇಟ್ಟಿದ್ದೇನೆ. ಒಂದು 4 ಏಲಕ್ಕಿ ಕೂಡ ಹಾಕಿಕೊಳ್ತಾ ಇದ್ದೇನೆ ಇದಕ್ಕೆ. ಜೊತೆಗೆ ಇದು ಕುದೀತಾ ಬರುವಾಗ ನಾನು ರೆಡಿ ಮಾಡಿಟ್ಟಿರುವಂತಹ ಈ ಕಡುಬನ್ನು ಹಾಕ್ತಾ ಇದ್ದೇನೆ. ಉಂಡೆ ಕಟ್ಟಿದ ಕಡುಬು. ನಾವು ಏನು ಬೇಕಾದ್ರೆ ಹೆಸರು ಕೊಡ್ಕೋಬೋದು. ಹೊಸ ಆರೋಗ್ಯ ಆದ ಕಾರಣ ರಸಗುಲ್ಲ ಅಂತ ಹೇಳ್ಬೋದು, ಕಡುಬು ಅಂತ ಹೇಳ್ಬೋದು. ನನ್ನ ಮಕ್ಕಳಂತೂ ಸ್ವೀಟ್ ಕಡುಬು ಅಂತ ಅವರೇ ಹೆಸರು ಕೊಟ್ಟುಕೊಂಡ್ರು. ಅವರಿಗೆ ತುಂಬಾ ಇಷ್ಟ ಆಯಿತು. ನೋಡಿ, ನಾನು ಈ ಥರ ರೋಲ್ ಮಾಡ್ತಾ ಇದ್ದೀನಿ. ಇದು ನಾನು ಡೈರೆಕ್ಟ್ ಮಾಡಿರುವ ಕಾರಣ ಸ್ವಲ್ಪ ಜಾಸ್ತಿನೇ ಸ್ಮೂತ್ ಇದೆ. ಮತ್ತು ಇದರ ಒಳಗಿದ್ದೆಲ್ಲ ಹಿಟ್ಟು ಬೇಯಬೇಕಾದ್ರೆ ಸ್ವಲ್ಪ ಹೊತ್ತು ಹಿಡಿತದೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಈಗಾಗಲೇ, ನೀವು ಹಿಟ್ಟು ಕಡುಬಿಗೆ ರೆಡಿ ಮಾಡಿದ ಥರ ಮಾಡಿದರೆ ಸ್ವಲ್ಪ ಬೆಂದಿರ್ತದೆ, ಬೇಗ ಆಗ್ತದೆ ಅಂತೇಳಿ. ಈಗ ನೋಡಿ, ನಾನು ತೆಂಗಿನ ಹಾಲು ಹಾಕಿಕೊಳ್ತಾ ಇದ್ದೇನೆ. ತೆಂಗಿನ ಹಾಲು ಇದಕ್ಕೊಂದು ವಿಶಿಷ್ಟ ರುಚಿ ಕೊಡ್ತದೆ. ಕೆಲವು ಮನೆಗಳಲ್ಲಿ ಸಾಮಾನ್ಯವಾಗಿ ಪುಷ್ಟಿಯನ್ನು ಬಿಸಾಕುವವರು ಕೂಡ ಇದ್ದಾರೆ. ನನ್ನ ಮಗಳು ಕೂಡ ಮಣ್ಣಿ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಆದರೆ ಬೇರೆ ರೀತಿ ಈ ರೀತಿ ಸ್ಪೆಷಲ್ ಆಗಿ ಮಾಡಿಕೊಟ್ರೆ ತಿಂತಾಳೆ ಚೆನ್ನಾಗಿ. ಆದರೆ ನಾವೊಂದು ನೆನಪಿಟ್ಕೋಬೇಕು, ಈ ಪುಷ್ಟಿಯಲ್ಲಿ ಬೇಕಾದಷ್ಟು ಪೋಷಕಾಂಶಗಳಿವೆ. ಈ ಥರ ಏನಾದರೂ ಸ್ಪೆಷಲ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನೋಡಿ, ಒಂದು 4 ಏಲಕ್ಕಿ ಮತ್ತೆ ಹಾಕಿಕೊಳ್ತಾ ಇದ್ದೇನೆ. ಒಂದು 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕಿಕೊಳ್ತಾ ಇದ್ದೇನೆ. ನಾವು ಇದರ ಬದಲಿಗೆ ತುಪ್ಪ ಕೂಡ ಹಾಕಿಕೊಳ್ಬೋದು. ಹಾಗೂ ಈ ರಸಕ್ಕೆ 1 ಚಿಟಿಕೆ ಉಪ್ಪು ಹಾಕಿಕೊಳ್ಬೇಕು. ನಾನು ಮಾಡಿದ ಹೊಸ ಪ್ರಯೋಗದ ಈ ತಿಂಡಿ ಒಂದು ವೇಳೆ ಮಕ್ಕಳು ಇಷ್ಟಪಡದೇ ಇರ್ತಿದ್ರೆ ನಾನು ಖಂಡಿತವಾಗಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ತುಂಬ ಇಷ್ಟಪಟ್ಟ ಕಾರಣ ನಿಮಗೆ ಕೂಡ ಇದು ಉಪಯೋಗ ಆಗ್ಬೋದು ಅನ್ನುವ ಒಂದು ಆಲೋಚನೆಯಿಂದ ಯೂಟ್ಯೂಬಿಗೆ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಕೂಡ ಇದನ್ನು ಟ್ರೈ ಮಾಡಿದರೆ ನನಗೊಂದು ಕಮೆಂಟ್ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಎಂತ ಗೊತ್ತುಂಟ, ನೀವು ಸಬ್ಸ್ಕ್ರೈಬ್ ಆಗಿರದಿದ್ರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗುವ.